ಕೋಗಿಲೆಯ ಕಂಠದ ಹನುಮಂತ ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರು. ಕುರಿ ಮೇಯಿಸಿ ಜೀವನ ನಡೆಸಿದವರು. ಅವರ ತಂದೆ ತಾಯಿಗೆ ನಗರ ಎನ್ನುವುದು ಬಹಳ ಹೊಸತು. ಆದರೆ ಮಗ ದೊಡ್ಡ ಮನೆಯಲ್ಲಿದ್ದಾನೆ ಎಂಬ ಕಾರಣಕ್ಕೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಹನುಮಂತನ ಅಪ್ಪ ಅವ್ವ ಬಂದಿದ್ದು ಬಹಳಷ್ಟು ಭಾವುಕವಾಗಿತ್ತು. ಉತ್ತರ ಕರ್ನಾಟಕ ಶೈಲಿಯ ಊಟ ತಂದು ಮನೆ ಮಂದಿಗೆಲ್ಲ ಕೊಟ್ಟು ತಮ್ಮ ಸಂಪ್ರದಾಯ ಮೆರೆದಿದ್ದರು. ಉತ್ತರ ಕರ್ನಾಟಕದವರು ಕೊಡುಗೈ ದಾನಿಗಳೆಂದು ಸಾಬೀತು ಮಾಡಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಜಬರ್ದಸ್ತ್ ಆಟ ಆಡುತ್ತಿದ್ದಾರೆ. ಹನುಮಂತನ ಆಟ ಎಲ್ಲರ ಗಮನ ಸೆಳೆದಿದೆ. ಇನ್ನು ಹನುಮಂತ ಅವರ ತಂದೆ ತಾಯಿ ಮನೆ ಒಳಗೆ ಬರುತ್ತಿದ್ದಂತೆ ಅವರದ್ದೇ ಭಾಷೆಯಲ್ಲಿ ಮಾತನಾಡಿದರು. ಹನುಮಂತ ಕೂಡ ಇದೇ ಭಾಷೆಯಲ್ಲಿ ಉತ್ತರ ನೀಡಿದರು. ವೀಕ್ಷಕರಿಗೆ ಸಹಾಯ ಆಗಲಿ ಎಂದು ಬಿಗ್ ಬಾಸ್ ಅವರು ಮಾತನಾಡಿದ್ದನ್ನ ಕೆಳಗೆ ಕನ್ನಡದಲ್ಲಿ ಅರ್ಥ ತಿಳಿಸಿದರು. ಅಷ್ಟಕ್ಕೂ ಹನುಮಂತನ ಅಪ್ಪ ಅವ್ವ ಆಡಿದ್ದು ಲಂಬಾಣಿ ಭಾಷೆ. ಬಿಗ್ ಬಾಸ್ ನಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಬಳಸುವಂತಿಲ್ಲ ಎಂಬ ರೂಲ್ಸ್ ಇದೆ. ಆದರೆ ಕುಟುಂಬದವರು ಬಂದು ಭಾವುಕರಾಗಿ ಮಾತನಾಡುವಾಗ ಕನ್ನಡ ಬಳಸಿ ಎಂದು ಹೇಳುವುದು ಸರಿಯಾಗುವುದಿಲ್ಲ. ಹಾಗಾಗಿ ಹನುಮಂತನ ಅಪ್ಪ ಅವ್ವಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಬಿಗ್ ಬಾಸ್. ಮನೆಗೆ ಬಂದಿರುವ ಅವರಿಬ್ಬರು ಮಗನ ಆಟ ಕಂಡು ಸಂತೋಷಗೊಂಡಿದ್ದಾರೆ. ಹನುಮಂತ ಇತ್ತೀಚೆಗೆ ದೊಡ್ಡ ಮನೆಯಲ್ಲಿ ಸ್ವಲ್ಪ ಸೈಲೆಂಟ್ ಆದವರಂತೆ ಕಾಣುತ್ತಿದ್ದರು. ಒಮ್ಮೆ ಆದರೂ ಮನೆಯವರು ಬಂದು ಹೋದ ಮೇಲೆ ಮತ್ತೆ ಚುರುಕು ಪಡೆದುಕೊಳ್ಳೋದಾಗಿ ಅವಾಗವಾಗ ಹೇಳಿದ್ದರು. ಇದೀಗ ಮನೆಗೆ ಅವರ ಅಪ್ಪ ಅವ್ವ ಬಂದಿದ್ದಾರೆ. ಇನ್ಮೇಲೆ ಹನುಮಂತನ ಆಟ ಯಾವ ರೀತಿ ಇರಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ.